ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಚಿಕನ್ ಮಸಾಲ ಏನು ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ. ಹಾಕೊಂಡು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ನೀವು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು. ಮತ್ತು ಇದನ್ನು ಮಿಕ್ಸ್ ಮಾಡಿ ನಾವೆಷ್ಟು ಚಿಕನ್ ತೊಗೊಂಡಿದ್ದೀವಿ, ನಿಮ್ಗೆ ಎಷ್ಟು ಚಿಕನ್ ಬೇಕು ಅಷ್ಟು ತೊಗೋಬೋದು. ಇವಾಗ ಟೊಮೊಟೊ ಹೆಚ್ಚಿಕೊಂಡಾಗಿದೆ ಫ್ರೆಂಡ್ಸ್. ನಾನು ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕ್ತಿದ್ವಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಸ್ಮ್ಯಾಶ್ ಆಗೋವರೆಗೂ ಎಲ್ಲ ಇದು ಮಾಡ್ಕೊಳ್ಳಿ. ಮತ್ತು ಇವಾಗ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇವಾಗ ಜಿಂಜರ್ ಗಾರ್ಲಿಕ್ ಮತ್ತು ಚಕ್ಕೆ ಲವಂಗದು ಪೇಸ್ಟ್ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್. ಮತ್ತು ಇನ್ನೊಂದು ಗ್ರೀನ್ ಕಲರ್ ಇರೋದು ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟು 1 ಟೇಬಲ್ ಸ್ಪೂನು. ಚೆನ್ನಾಗಿ ಸ್ವಲ್ಪ ಚಕ್ಕೆ ಲವಂಗನೂ ಕೂಡ ಹಾಕೊಂಡು ನಾವು ರುಬ್ಕೊಂಡಿದ್ದೀವಿ ಮಸಾಲೆ ಜೊತೆಗೆ. ಫ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಇದನ್ನ ಮಸಾಲೆ ಹಾಕಿದ್ಮೇಲೆ ಅದು ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ನಿಮ್ಮ ಮನೇಲಿ ಎಷ್ಟು ಖಾರ ತಿಂತೀರೋ ಸ್ವಲ್ಪ ಹಾಕೋಬೋದು. ಜಾಸ್ತಿ ತಿನ್ನೋದ್ರೆ ನೀವು ಜಾಸ್ತಿನೇ ಹಾಕೋಬೋದು. ನಾವಿಲ್ಲಿ ನಮ್ಮ ಮನೆ ಜಾಸ್ತಿ ಖಾರ ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕೋತಾ ಇದ್ದೀವಿ. ನಾವಿಲ್ಲಿ 2.5 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀವಿ. ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ. ನೆಕ್ಸ್ಟ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೆಲ್ ಚೆನ್ನಾಗಿ ಬರ್ತಿದೆ, ಇನ್ನು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿ. ಇರೋದು ಹಸಿ ವಾಸನೆ ಒಂದು ಸ್ವಲ್ಪ ಹೋಗ್ತಾ ಅಂತ ಅನಿಸಿದಾಗ ನೀವು ಚಿಕನ್ ನಾನು ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ನ ಹಾಕಿ ನೀವು ಇದನ್ನ ಹಂಗೆ ಚಿಕನ್ನ ಫಸ್ಟೇ ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ. ಡೈರೆಕ್ಟ್ ಆಗಿ ತೊಳೆದಿರೋ ಚಿಕನ್ನ ಇದಕ್ಕೆ ಹಾಕೊಂಡು ಇದರಲ್ಲೇ ಒಂಚೂರು ಸ್ವಲ್ಪ ನೀರು ಹಾಕೊಂಡು ಬೇಯಿಸಿದ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ 1 kg ಇದೆ. ಇದು 1 kg ಚಿಕನ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಿಮ್ಮ ಮನೇಲಿ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಚಿಮ್ನಿ ಆನ್ ಮಾಡಿದ್ದೀನಿ. ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ನಿಮ್ಮ ಫ್ಯಾಮಿಲಿ ಜಾಸ್ತಿ ಚಿಕನ್ ತಿಂದರೆ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾವಿಲ್ಲಿ 1 kg ಅಷ್ಟು ಹಾಕೊಂಡಿದ್ದೀವಿ. ಕ್ವಾಂಟಿಟಿ ನಾವಿಲ್ಲಿ 1 kg ಕ್ವಾಂಟಿಟಿ ಹಾಕೊಂಡಿದ್ದೀವಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ನೀರು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕೈಯಲ್ಲೇ ಹಾಕಿ ಅಭ್ಯಾಸ ಇರೋದ್ರಿಂದ ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಂಗೆ ಇದೆಯೋ ಹಂಗೆ ಹಾಕ್ಕೊಳ್ಳಿ. ನಿಮ್ಗೆ ಹೆಂಗೆ ಅಭ್ಯಾಸ ಇದೋ ಅಥವಾ ನೀವು ಸ್ಪೂನಲ್ಲಿ ಹಾಕ್ಕೋಬೇಕು ಮತ್ತು ಏನಾದ್ರು ಇದ್ರೆ ಹಾಕಿ ಹಾಕ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ಸಾಂಬಾರ್ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ. ನೀವು ಸಾಂಬಾರ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕಾಯಿ ರುಬ್ಬಿ ಹಾಕೊಳ್ಳಿ. ಇದಕ್ಕೆ ಕಾಯಿ ಮತ್ತೆ ಒಂದು ಸ್ವಲ್ಪ ಏನು ಹುರ್ಗಡ್ಲೆನ ಶುಂಠಿ ಬೆಳ್ಳುಳ್ಳಿ ಮತ್ತೆ ರುಬ್ಬಿ ಹಾಕೊಳ್ಳಿ. ಅವಾಗ ಸ್ವಲ್ಪ ಗಟ್ಟಿಯಾಗಿ ಇದು ಸಾರಾಗುತ್ತೆ, ಚಿಕನ್ ಕರಿ ಥರ ಆಗುತ್ತೆ. ನಾವು ಮಾಡ್ತಾ ಇರೋದು ಇವಾಗ ಚಿಕನ್ ಮಸಾಲ. ಜಸ್ಟ್ ಚಿಕನ್ ಬೇಯಕ್ಕೆ ಎಷ್ಟು ಬೇಕು ನೀರು ಅಷ್ಟೇ ಮಾತ್ರ ಹಾಕೊಂಡಿದೆ. ಈಗ ಇದನ್ನ ಒಂದು ಪ್ಲೇಟ್ ತಗೊಂಡು ಮುಚ್ಚಿ ಒಂದು 15 ನಿಮಿಷ ಹಂಗೆ ಜಾಸ್ತಿ ಊರಿನಲ್ಲಿ ಇಟ್ಬಿಡಿ. ಫ್ರೆಂಡ್ಸ್ ನೋಡಿ, ಇದು ಅವಾಗಲೇ ನಾವು ಎಲ್ಲ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋಕೆ ಅಂತ ಬಿಟ್ಟಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಬೆಂದಿದೆಯಾ ಅಥವಾ ಏನಾದರೂ ತಳ ಹಿಡಿದಿದೆಯಾ ಅಂತ ಚೆಕ್ ಮಾಡುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಚೆನ್ನಾಗಿ ಬಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ಗಾರ್ನಿಷಿಂಗ್ಗೆ ತುರಿದಿರೋ ಮೊಟ್ಟೆ ಹಾಕೋಣ, ಇಲ್ಲಾಂದರೆ ನೀವು ಕೊತ್ತಂಬರಿನೂ ಹಾಕ್ಬೋದು. ಫ್ರೆಂಡ್ಸ್ ನೋಡಿ, ಚಿಕನ್ ರೆಡಿ ಇದೆ. ಚಿಕನ್ ನಾವು ಇವಾಗ ಸಿಂಪಲ್ ಆಗಿ ಸೊಪ್ಪಿನ ಸಾರು ಮತ್ತು ರೈಸ್ ಜೊತೆಗೆ ಸೈಡ್ಸ್ ಆಗಿ ಇಟ್ಕೊಂಡು ತಿಂತಾ ಇದ್ದೀವಿ.